ಶಿರಾ ತಾಲೂಕು ಕಾರ್ಯನಿರತ ಪತ್ರಕರ್ತರ ಮಾಧ್ಯಮದವರಿಗೂ, ಶಿರಾ ತಾಲೂಕು ದೃಶ್ಯ ಮಾಧ್ಯಮ ಸ್ನೇಹಿತರಿಗೂ ಹಾಗೂ ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಶಿರಾ ತಾಲೂಕಿನ ಎಲ್ಲ ಯುವ ಕುಂಚಿಟಿಗ ಮಿತ್ರರಿಗೂ ಈ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಈ ಗ್ರಾಮದೇವತೆ ತಾಯಿ ದುರ್ಗಮ್ಮ ತಾಯಿಯಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ಏನು ಸರ್ಕಾರದಿಂದ ಜನಗಣತಿ ಕಾರ್ಯಕ್ರಮವನ್ನು ಏರ್ಪಡಿಸಿ ಅದರೊಳಗೆ ಗೊಂದಲ ಉಂಟಾಗಿದೆ, ನಮಗೆ ಒಕ್ಕಲಿಗ ಅಂತ ಬರೆಸ್ಬೇಕಾ ಅಥವಾ ಕುಂಚಿಟಿಗ ಅಂತ ಬರೆಸ್ಬೇಕಾ ಅಂತಕ್ಕಂಥ ಗೊಂದಲ ಶುರುವಾಗಿ ನಿನ್ನೆ ಒಂದು ಮೀಟಿಂಗ್ ಮಾಡಿ ಇವತ್ತು ಇಲ್ಲಿ ಒಂದು ಮಾಡಬೇಕು ಅಂತಕ್ಕಂಥದ್ದೆಲ್ಲ ನಿಮ್ಮ ಅಭಿಪ್ರಾಯ ನೀವು ಹೇಳಿ, ನೀವು ಕರೆಸಿ ಇವತ್ತೆಲ್ಲ ಪತ್ರಿಕಾ ಮಾಧ್ಯಮದವ್ರನ್ನ ಕರ್ಕೊಂಬಂದು ಸಂಘದ ಹತ್ರನ ನೀವು ಹೇಳಿದ್ದಕ್ಕೆ ಇವತ್ತು ಸಂಘದ ವತಿಯಿಂದ ನಾವು ಜವಾಬ್ದಾರಿ ತಗೊಂಡು ಅದನ್ನು ಇವತ್ತು ಏನು ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯಗಳ ಸಂಗ್ರಹಿಸಿ ನಮ್ಮ ಎಲ್ಲ ಸಂಘದ ನಿರ್ದೇಶಕರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಈ ಕುಂಚಿಟಿಗ ಜಾತಿ ಒಂದು ಸ್ವತಂತ್ರವಾದಂಥ ಜಾತಿ. ಇದನ್ನೇ ನಾವು ಸುಮಾರು ವರ್ಷಗಳ ಈಚೆ ಡೆಲ್ಲಿಯಿಂದ ಮರ್ಯಾದೆಗೋಸ್ಕರ ಹಂಚ್ಕೊಂಡು ನಮ್ಮ ಒಬ್ಬಳು ಹೆಣ್ಮಗಳಿಗೆ ಏನು ಅವಮಾನ ಆಗ್ತದೆ ಅಂತಕ್ಕಂಥ ಭಾಳಷ್ಟು ಸೂಕ್ಷ್ಮ ಆದಂಥ ಜನಾಂಗ ನಮ್ಮವರು. ಅಲ್ಲಿಂದ ಬಂದು ಒಂದು ನದಿ ದಾಟಬೇಕಾದ್ರೆ ಯಾರೋ ಸಹಾಯ ಮಾಡಿದಂಥ ಬೇರೆ ಒಬ್ಬ ಜಾತಿಯವರಿಗೆ ನಮ್ಮ ಹೆಣ್ಮಗಳನ್ನು ಕೊಟ್ಟು ಅವರಿಗೆ ಮದುವೆ ಮಾಡಿಕೊಟ್ಟು ಆತನಿಗೆ 47 ಕುಲ ಇದ್ದಿದ್ದು 48 ಕುಲ ಮಾಡಿಕೊಂಡು ತಮಿಳುನಾಡಿನ ಇಲ್ಲಿ ಹೋಗಿ ಯಾರು ನಮ್ಮ ಕೃಷ್ಣದೇವರಾಯ ಕಾಲದಲ್ಲಿ ನಮಗೆ ಅಲ್ಲೆಲ್ಲ ರಾಜರ ಸಂಬಂಧಕ್ಕಾಗ್ತಕ್ಕಂಥ ಒಂದು ಸ್ಥಾನಮಾನವನ್ನು ಕೊಟ್ಟು ಏನು ಕಪ್ಪ ಕರ ವಸೂಲಿಗಳನ್ನು ಮಾಡ್ಕೊಳ್ಳೋಕೆ ಇಟ್ಕೊಂಡು ಅಲ್ಲಿಂದ ಮತ್ತೆ 11, 12, 13 ಶತಮಾನಕ್ಕೆ ಕರ್ನಾಟಕ ಭಾಗಕ್ಕೆ ಬಂದು ಇಲ್ಲಿಂದ ನಂದನ ಹೊಸೂರಿಗೆ ಹೋಗಿ ಎಲ್ಲರೂ ಇಲ್ಲಿ ಒಂದು ಬುಡಕಟ್ಟು ಸಂಸ್ಕೃತಿಯನ್ನು ನಿರ್ಮಿಸ್ಕೊಂಡು ಒಂದು ಕಟ್ಟೆ ಮನೆ ಅಂತ ಒಂದು ಕಟ್ಕೊಂಡು, ಒಂದು ಅಮಾವಾಸ್ಯೆ ಮನೆ ಅಂತ ಒಂದು ಕಟ್ಕೊಂಡು, ಬಂಡಿ ಮನೆ ಅಂತ ಕಟ್ಕೊಂಡು 12 ಕೈವಾಡಗಳನ್ನು ಕಟ್ಕೊಂಡು ಸ್ವತಂತ್ರ ಜಾತಿಯಾಗಿ ಸುಮಾರು 1000ದಿಂದ 1500 ವರ್ಷಗಳ ಕಾಲ ಸ್ವತಂತ್ರ ಜಾತಿಯಾಗಿ ಬಾಳಿದೆ. ಆದ್ದರಿಂದ ಇಂದಿನವರು ಎಲ್ಲರೂ ಭಾಳಷ್ಟು ಸೂಕ್ಷ್ಮವಾಗಿ ಈ ಜಾತಿನ ಉಳಿಸ್ಕೊಂಡು ನಯ ನಾಜೂಕಿಂದ ಬಂದಿದ್ದಾರೆ. ಈಗ ಮಧ್ಯದಲ್ಲಿ ನಾವು ಬೇರೆ ರೀತಿಯನ್ನು ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಅದೇನೋ ಒಂದು ಗಾದಿ ಹೇಳ್ತಾರೆ, ಊರಗಳ ಮದುವೆಗೆ ಹೋಗ್ಬಕ್ಕ ಸಿರಿಯಾಡಿಗಳು ಅಂತ. ಸ್ವಂತ ಮದುವೆಗೆ ಸಿರಿಯಾಡಲಿಲ್ಲ, ಯಾರೋ ಮದುವೆಗೆ ಹೋಗ್ಬಕ್ಕ ಸಿರಿಯಾಡ್ದಂಗೆ ನಾವು ಬೇರೆ ಯಾವುದೋ ಇದಕ್ಕಾಗಿ ಸಿರಿಯಾಡೋದು ಬೇಡ. ನಮ್ಮ ಜಾತಿ ನಮ್ಮ ಜನಾಂಗದ ಅಸ್ತಿತ್ವ ಉಳಿಸ್ಕೊಂಡು ಹೋಗ್ಬೇಕು, ನಮ್ಮ ಮುಂದಿನ ಪೀಳಿಗೆಗೆ ಹೋಗ್ಬೇಕು. ಏನು ಇಂದಿನಿಂದ ಜತನವಾಗಿ ನಮ್ಮ ಪೂರ್ವಜರು ನಮಗೆ ಬಿಟ್ಟುಕೊಟ್ಟು ಹೋದರು, ಇವತ್ತು ಸಮೇತ ಮುಂದೆ ಅದನ್ನೇ ನಾವು ಬಳುವಳಿಯಾಗಿ ನಮ್ಮ ಜನಾಂಗದ ನಮ್ಮ ಯುವಕರಿಗೆ ಬಿಟ್ಕೊಟ್ಟು ಹೋಗೋಣ. ನಾವು ಹತ್ರಕ್ಕೆ ಬಂದಿದ್ದೀವಿ, ಕಾಲ ಹತ್ರಕ್ಕೆ ಬಂತು, ಇನ್ನೆಷ್ಟು ವರ್ಷ ಬದುಕ್ತೀವೋ ಗೊತ್ತಿಲ್ಲ. ನಾವಿನ್ನು ಇದರಿಂದ ಯಾವುದೇ ಜಾತಿ ತಗೊಂಡು ಸಾಧನೆ ಮಾಡ್ತಕ್ಕಂಥದ್ದಿಲ್ಲ. ಮುಂದಿನ ಹುಡುಗರ ಏಳಿಗೆಗಾಗಿ, ಸಮಾಜದ ಏಳಿಗೆಗಾಗಿ ಕಾಲಂ ನಂಬರ್ 795 ಅಂತ ಬರೆಸಿ ಕುಂಚಿಟಿಗ ಅಂತ ಕಾಲಂನಲ್ಲಿ ಬರೆಸಿ ಉಪ ಕಾಲಂನಲ್ಲಿ ಯಾವುದು ಬರಿದಂಗೆ ಭಾರತೀಯ ಅಂದಾಗ ಹಿಂದೂ ಅಂತ ಸ್ಪಷ್ಟತೆ ಕೇಳ್ರಿ. ಈಗ ಹೇಳ್ಬೇಕಾದ ಏನ್ ಗೊತ್ತಾ, ಜಾತಿ ಸಮೀಕ್ಷೆ ಆ ವಿಚಾರ ಬಂದಾಗ ನಾವು ಯಾವ್ದು ಬರೆಸ್ಬೇಕು ಈ ತರ ಹೇಳ್ಕೊಂಡು ಹೋಗ್ರಿ, ನೀವು ಕನ್ಫ್ಯೂಸ್ ಆಗ್ತೈತೆ. ಇದನ್ನ ಉಳಿಸ್ಕೊಂಡು ಬಂದಂತ ನಮ್ಮ ಸಮಾಜದ ಜನಾಂಗ ಇವತ್ತು ಅವ್ರಿಗೆ ನಾವು ಬಿಟ್ಟುಕೊಡಬೇಕು ಅಂತ ಅಂದರೆ, ರಾಷ್ಟ್ರೀಯತೆ ಅಂದಾಗ ಭಾರತೀಯ ಅಂತಕ್ಕಂಥ, ಧರ್ಮ ಅಂದಾಗ ಹಿಂದೂ ಅಂತಕ್ಕಂಥ, ಜಾತಿ ಅಂದಾಗ ಕುಂಚಿಟಿಗ ಅಂತಕ್ಕಂಥ, ಕೋಡ್ ನಂಬರ್ ಅಂದಾಗ A0795 ಅಂತಕ್ಕಂಥ ಬರೆಸಿ ನಮ್ಮ ಜನಾಂಗದ ಇತಿಹಾಸನ ಉಳಿಸ್ಕೊಂಡು ಹೋಗ್ರಿ. ಇಲ್ಲಿನ ಎಲ್ಲ ಅಭಿಪ್ರಾಯನೂ ಅದೇ ಆಗಿದೆ ಅಂತಕ್ಕಂಥ ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ.